ನನಗೆ ಈ ತರ ಆಗಿದೆ. ನಾನು ಬರುವಾಗ ನಮ್ಮ ಪಕ್ಕದ ಮನೆ ಹೆಂಗಸಿನಾಗೆ ಹೂ ಮುಟ್ಕೊಂಡು ನಡ್ಕೊಂಡು ಬರುವಾಗ ನನಗೇನೆ ಮೈಯೆಲ್ಲ ಜಮ್ಮಕ್ಕಿತು. ಒಂದು 2-3 ವರ್ಷಗಳಿಂದ ಕೆಲಸ ಮಾಡ ಎಲ್ಲಿ ಗುಡಿ ಕಟ್ಟುಕೋవాలి ಅಲ್ಲಿ ದೀಪದ ಲೆಕ್ಕ ಹೋಗಿದ್ದು ನೋಡಿ ಸರ್ತಿ ಮುಖಜ್ಜಿ ಅಂತೆ ಒಂದು ಘಟನೆ ಏನು ತೋಟ. ಆ ಕರಿಯ ಎಂಬವರು 1 ತಿಂಗಳಲ್ಲಿ ಅವರು ಏಲಕ್ಕೊತ್ತು ಸೇರಿದರು. ಹಾಗೂ ತಿಂಗಳು ಮುಗಿಯಲಿಕ್ಕೆ ಮೊದಲು ಬಿಸಿನೀರು ಬಿದ್ದು ನಮ್ಮ ತಂದೆಯವರು ಸುಮಾರು 6 ತಿಂಗಳು ಮಲಗಿದರು. ಆನಂತರ ಗೊತ್ತಾಯಿತು ಇಲ್ಲಿ ಒಂದು ಶಕ್ತಿ ಇದೆ ಅಂತೇಳಿ. ನಮ್ಮ ದೈವ ದೇವರಿಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಹಲವು ಸಲ ನಿರೂಪಿತವಾಗಿದೆ. ಅಂತಹ ಶಕ್ತಿಯೊಂದು ಇದೀಗ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕೊಯ್ನಾಡ್ನಲ್ಲಿ ಬೆಳಕಿಗೆ ಬಂದಿದೆ. ಭಕ್ತರ ನಂಬಿಕೆಯಾಗಿ, ಊರಿನ ಶಕ್ತಿಯಾಗಿ, ಹಲವಾರು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿದ ತಾಯಿಯಾಗಿ ಶ್ರೀ ಮಲೆಚಾಮುಂಡೇಶ್ವರಿ ನೆಲೆಯಾಗಿದ್ದಾಳೆ. ಈಕೆಯ ಶಕ್ತಿ ಪವಾಡ ಅಷ್ಟಿಷ್ಟಲ್ಲ, ಭಕ್ತಿಯೊಬ್ಬರಿಗೆ ಈಕೆ ತನ್ನ ತಾಯಿಯ ರೂಪದಲ್ಲಿ ಕಾಣಿಸಿಕೊಂಡಿದ್ದಾಳೆ. ಮಾತ್ರವಲ್ಲ, ಸ್ವಲ್ಪ ದೂರದವರೆಗೆ ನಡೆದು ಇದ್ದಕ್ಕಿದ್ದ ಹಾಗೆ ಮಾಯವಾಗಿದ್ದಾಳೆ. ಅಷ್ಟೂ ಮಾತ್ರವಲ್ಲ, ವ್ಯಕ್ತಿಯೊಬ್ಬರನ್ನ ಬರೆಯ ಮೇಲಿನ ಕಲ್ಲು ಜಾರಿದಾಗ ಪವಾಡ ಸದೃಶವಾಗಿ ಈ ತಾಯಿ ಕಾಪಾಡಿದ್ದಾಳೆ. ಇಂತಹ ಅನೇಕ ಘಟನೆಗಳ ಸುತ್ತ ತಾಯಿಯ ಸತ್ಯ ದರ್ಶನವಾಗಿದೆ. ಈ ಬಗ್ಗೆ ಭಕ್ತರೇ ಹಂಚಿಕೊಂಡಿರುವ ಹಲವು ವಿಚಾರಗಳ ಸಂಪೂರ್ಣ ಕಥೆ ಇಲ್ಲಿದೆ, ವೀಕ್ಷಿಸಿ. ಇದೇ ಮಣ್ಣಲ್ಲಿ ಹುಟ್ಟಿ ಬೆಳೆದವಳು ನಾನು. ಮಡಿಕೇರಿಗೆ ನನ್ನ ಮದುವೆ ಮಾಡಿಕೊಟ್ಟ ಕಾರಣ ನಾನು ಹಾಗೆ ತಿಂಗಳು ಬರುತ್ತಾ ಇರುವಾಗ ನನಗೆ ಈ ತರ ಆಗಿದೆ. ನಾನು ಬರುವಾಗ ನಮ್ಮ ಪಕ್ಕದ ಮನೆ ಹೆಂಗಸಿನಾಗೆ ಹೂ ಮುಟ್ಕೊಂಡು ನಡ್ಕೊಂಡು ಬರುವಾಗ ನನಗೇನೆ ಮೈಯೆಲ್ಲ ಜಮ್ಮಕ್ಕಿತು. ನಾನು ಅವರೇ ಅಂತೇಳಿ ಓಡಿ ಬರ್ತಿದ್ದೆ. ಆದ್ರೂ ಅದಲ್ಲ, ಆದ್ರೆ ನಮ್ಮ ಮಲೆಚಾಮುಂಡಿ ಅಮ್ಮ. ಹಾಗೆ 2-3 ಸಲ ನಮಗೆಲ್ಲರಿಗೂ ಅನುಭವ ಆಗಿದೆ. ಪಕ್ಕದ ಮನೆಯವರಿಗೂ ಅಷ್ಟೇ. ಅಮ್ಮ ಅಂತ ನಮ್ಮ ಅಮ್ಮಂತರ ಇನ್ನೊಬ್ರಿಗೆ ಕಾಣೋದು. ಆದ ಕಾರಣ ಈ ಮಲೆಚಾಮುಂಡಿ ನಮಗೆ ಎಲ್ರಿಗೂ, ಮತ್ತೆ ಅದು ಅಲ್ಲ ನಮಗೆಲ್ಲರಿಗೂ ಅವಳ ನೆನೆಸಿದಲ್ಲಿ ನಮಗೆ, ನಾನು ಇಲ್ಲಿ ಬಂದು ಈಗ ನನ್ನ ಅಮ್ಮ ಒಬ್ರಿ ಅಂತೇಳಿ ನನ್ನ ಮನೆ ಮಡಿಕೇರಿಯಿಂದ ಇಲ್ಲೇ ಇದ್ದೇನೆ. ಬಂದು ನನಗೆ ಈಗ ತುಂಬಾ ಅನುಭವ ಆಗಿದೆ. ನಾನು ತಿಂಗಳು ಬಂದು ಪೂಜೆ ಕೊಟ್ಟು ದೇವರಿಗೊಂದು ಪ್ರಾರ್ಥನೆ ಮಾಡಿಬಿಟ್ಟು ಹೋಗ್ತಾ ಇದ್ದೇನೆ. ಅಂದ್ರೆ ನೀವು ನಡ್ಕೊಂಡು ಬರ್ಬೇಕಾದ್ರೆ? ನಾನು ನಡ್ಕೊಂಡು ಬರ್ಬೇಕು ಅಂತ ಹೇಳುವಾಗ ಅದು ಮಧ್ಯ ದಾರಿಯಲ್ಲಿ ಬರುವಾಗ ಮುಂದೆ ಹೋಗ್ತಾ ಕರೆದ್ರೆ ಅವ್ರ ನಮ್ಮನ್ನ ಏನು ಹೇಳುದಿಲ್ಲ, ಹೋಗ್ತಾನೆ ಇದ್ದಾರೆ. ನಾನು ಒಂದ್ಸರಿ ಓಡಿ ಬಂದಾಗ ಕಲ್ಲ ಹತ್ರ ಬರುವಾಗ ಅಲ್ಲೊಂದು ಕಲ್ಲಿದೆ, ಅಲ್ಲಿ ಬರುವಾಗ ಮಾಯ. ಆಗ ನನ್ಗೂ ಅದು ಏನು ಹೆದರಿಕೆ ಆಗ್ಲಿಲ್ಲ. ಮತ್ತೆ ನೋಡಿದ್ರೆ ಈ ಮನೆಯವರಿಗೆ ಹಾಗೆ ಆಗಿದೆ. ಆಗ ಅವ್ರು ಹೇಳೋದು, ನಾನು ಹೇಳ್ದೆ. ಮತ್ತೆ ನಮ್ಮ ಅಮ್ಮನ ತರ ಇನ್ನೊಬ್ರಿಗೆ ಕಾಣೋದು. ಹೀಗೆ ಚಾಮುಂಡಿ ಅಮ್ಮ ತುಂಬಾ ಜನರಿಗೆ ಕಣ್ಣಿ ಬಿದ್ದಾಳೆ, ಸುತ್ತಮುತ್ತಲಿನ ಜನರಿಗೆ ಕಣ್ಣಿ ಬಿದ್ದಾಳೆ. ಅಂತೂ ನನಗೆ ತುಂಬಾ 2-3 ಸಲ ಆ ತಾಯಿ ನನಗೆ ದರ್ಶನ ಆಗಿದೆ. ಅದ ಕಾರಣ ಈ ದೇವಿ ಮೇಲೆ ನನಗೆ ತುಂಬಾ ಅಂದ್ರೆ ಅದು ಹೇಳಲಿಕ್ಕೆ ಆಗುದಿಲ್ಲ. ಅಷ್ಟು ನನ್ನ ಕಷ್ಟನೆಲ್ಲ ನಾನು ಬೆಳಿಗ್ಗೆದ್ದ ತಕ್ಷಣ ಹೇಳ್ತೀನಿ. ತಿಂಗಳು ಬಂದು ನನ್ನ ನೋವು ಏನಿದೆ ಅಂತ ಹೇಳ್ಕೊಳ್ಳೋದು, ಇಲ್ಲಿ ಬಂದು ನನಗೆ ಹೇಳ್ತೇನೆ. ಅಂದ್ರೆ ಸ್ವಲ್ಪ ಈಗ ಪರಿಹಾರ ಆಗ್ತಾ ಉಂಟು, ನಮ್ಮ ಕಷ್ಟ ಪರಿಹಾರ ಆಗ್ತಾ ಉಂಟು. ಈ ಮಣ್ಣಿಗೆ 1973ರಲ್ಲಿ ಬಂದು ಇಲ್ಲಿ ಒಂದು ಚಿಕ್ಕ ಮನೆಯನ್ನು ಕಟ್ಟಿ ನನ್ನ 3 ಜನ ಮದುವೆಯಾಗದ ಸಹೋದರಿ ಹಾಗೂ ತಾಯಿ ತಂದೆಯನ್ನು ಇಲ್ಲಿ ಬಿಟ್ಟು ನಾನು ಸೇನೆಗೆ ಹೋಗಿದ್ದೆ. ತಿಂಗಳಿಗೆ ವರ್ಷಕ್ಕೆ 1 ಸಲ ಇಲ್ಲಿ ಬರ್ತಿದ್ದೆ. ಆಗ ನಮ್ಮ ತಂದೆಯವರು ಇಲ್ಲಿ ಒಂದು ಮರ ಇತ್ತು, ಆ ಬಾಳೆ ಮರ ಅಂತ ಹೇಳ್ತಾರೆ ಇಲ್ಲಿ ಅವರು. ಆ ಮರಕ್ಕೆ ಬೆಂಕಿ ಹಾಕಿದರು, ಅದನ್ನು ಮನೆ ಮುಂದೆ ಇದೆ ಅಂತೇಳಿ ಕೊಲ್ಲಲಿಕ್ಕೆ. ಸ್ವಲ್ಪ ದಿವಸ ಅನಂತರ ಒಬ್ಬ ಕರಿಯ ಅಂತ ಹೇಳುವವರನ್ನು ಕರೆದು ಆ ಮರವನ್ನು ಕಡಿಸಿದರು. ಆ ಕರಿಯ ಎಂಬವರು 1 ತಿಂಗಳಲ್ಲಿ ಅವರು ಏಲಕ್ಕೊತ್ತು ಸೇರಿದರು. ಹಾಗೂ ತಿಂಗಳು ಮುಗಿಯಲಿಕ್ಕೆ ಮೊದಲು ಬಿಸಿನೀರು ಬಿದ್ದು ನಮ್ಮ ತಂದೆಯವರು ಸುಮಾರು 6 ತಿಂಗಳು ಮಲಗಿದರು. ಆನಂತರ ಗೊತ್ತಾಯಿತು ಇಲ್ಲಿ ಒಂದು ಶಕ್ತಿ ಇದೆ ಅಂತೇಳಿ. ಅಂತೆ ಒಂದು 2-3 ವರ್ಷಗಳಿಂದ ಕೆಲಸ ಮಾಡ ಎಲ್ಲಿ ಗುಡಿ ಕಟ್ಟುಕೋవాలి ಅಲ್ಲಿ ದೀಪದ ಲೆಕ್ಕ ಹೋಗಿದ್ದು ನೋಡಿ ಸರ್ತಿ ಮುಖಜ್ಜಿ ಅಂತೆ ಒಂದು ಘಟನೆ ಏನು ತೋಟ. ಇದಕ್ಕೂ ಕೆಲವು ಕಷ್ಟ ಆಪದ ಒಂದು ಕಲ್ಲು ಬಂದ ಬುರ್ದು ಕ್ಲೋಸ್ ಆವಡಿಸಿಲ್ಲ ಇಲ್ಲ ಅಡ್ಡ ಉಂಟು ಬದುಕತ್ತಿರು ಕಲ್ಲೇನು ಚೈನಾ ಕಲ್ಲ ಕೊಂಡ ಅಲ್ಲಿ ಜಾಲ್ಟ್ ಕಲ್ಲು ತಿಂದು ಅಡುಗೆ ಏನು ಗುಂಡಿ ಮಾಡ್ತಾರೆ
ಗುಂಡಿ ಮಲ್ತಾണെങ്കിൽ ಮಣ್ಣು ಜೊತೆ ಆಡ್ಕೊಂಡು ಪುನಃ ಮಿತ್ರ ಮಣ್ಣು ದೂರ ಹೋಗಿದ್ದು ಪುನಃ ಜೊತೆ ಮಿತ್ರ ಆಯ್ತಿಲ್ಲ ಕಾಣಿ ಒಂದು ಕೊಟ್ಟಿಲ್ಲ ಬಟ್ಟಿ ನೋಡೇ ಇತ್ತು ಈರೊಂಜಿ ಪಾರಾಯರು ಅಪ್ಪನೇ ಪವಾಡ. ಕೋವಿಡ್ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಕೋವಿಡ್ ಅನ್ನ ಇಲ್ಲಿ ಈ ದೇವತೆಗೆ ನಂಬಿ ಬಂದಿರತಕ್ಕಂಥವರಿಗೆ ಅದನ್ನು ಪರಿಪೂರ್ಣವಾಗಿ ಅಸ್ವಸ್ಥರಾಗಿರ್ತವರನ್ನ ಗುಣಪಡಿಸ್ತಕ್ಕಂಥ ಒಂದು ಕಾರಣಿಕೆ ಈ ದೇವರಿಂದ ನಡೆದಿದೆ. ಅಲ್ಲಿ ಕೆಲವರಿಗೆ ಯಾಕೆಂತ ಹೇಳಿದ್ರೆ ತಮಗೆ ಮಕ್ಕಳಾಗಿರ್ತಿರ್ಲಿಲ್ಲ, ಆ ಸಂದರ್ಭದಲ್ಲಿ ದೇವಿಗೆ ಹರಕೆಯನ್ನು ಹೊತ್ತು ಮಕ್ಕಳು ಕೂಡ ಆಗಿದ್ದ ದೃಷ್ಟಾಂತರಗಳು ಇದೆ. ಅದಲ್ಲದೆ ಕೆಲವರಿಗೆ ಆರೋಗ್ಯ ದೃಷ್ಟಿಯಲ್ಲಿ ತುಂಬ ಏರುಪೇರಾಗಿತ್ತು. ಆ ಆರೋಗ್ಯ ದೃಷ್ಟಿಯಲ್ಲಿ ಅವರು ಬಹುಶಃ ಪ್ರಾಣವನ್ನೇ ಕಳೆಕೊಳ್ಳುವ ಪರಿಸ್ಥಿತಿಯಲ್ಲಿ ಇತ್ತು. ಅಂಥವರು ಅವರ ಕುಟುಂಬದವರು ಬಂದು ಈ ದೇವಿಗೆ ಪ್ರಾರ್ಥನೆ ಮಾಡುವುದರಿಂದ ಅವರ ಪರಿಪೂರ್ಣವಾದ ಆರೋಗ್ಯ ಅವರಿಗೆ ಆಗಿದೆ. ಇದೆಲ್ಲ ಇಂಥ ಕಾರಣಗಳು ಅಲ್ಲದೆ ಹಲವಾರು ಜನಗಳಿಗೆ ಇಲ್ಲಿ ಬಂದು ಹೋದವರಿಗೆ ತಮ್ಮ ಎಲ್ಲ ಇಷ್ಟ ಏನು ಅಭಿಲಾಷೆ ಇದೆ ಅದನ್ನು ಪರಿಪೂರ್ಣವಾಗಿ ಯಾರೂ ಕೂಡ ನನಗೆ ಆ ದೇವಿಗೆ ನಂಬಿ ಆಗಿಲ್ಲ ಅಂತ ಹೇಳೋ ಒಂದು ಸಮಿತಿಯನ್ನು ಮಾಡಿಕೊಂಡು ಈಗಾಗಲೇ ಕೆಲಸ ಕಾರ್ಯಗಳು ಬಹಳ ಭರದಿಂದ ಸಾಗ್ತಾ ಇದ್ದಾವೆ. ಮುಂದೆ ಮೇ ತಿಂಗಳ 2, 3, 4ಕ್ಕೆ ನಮ್ಮ ಈ ಒಂದು ಚಾವಡಿ ದೈವಸ್ಥಾನದ ಪುನರ್ ಪ್ರತಿಷ್ಠೆ ಕಾರ್ಯ ಬಹಳ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಇಲ್ಲಿಯ ವಿಚಾರವಾಗಿ ಹೇಳೋದು ಅಂತ ಹೇಳಿದರೆ ಮಲೆಚಾಮುಂಡೇಶ್ವರಿ ಗುಳಿಗ ದೈವಸ್ಥಾನ ಇದರ ಒಂದು ಜೀರ್ಣೋದ್ಧಾರ ಕಾರ್ಯ ಆಗಬೇಕು ಅಂತ ಹೇಳಿ ಮನೆಯವರು ಬಂದು ನಮ್ಮೊಟ್ಟಿಗೆ ಹೇಳಿಕೊಂಡ್ರು. ಯಾಕೆ ಅಂತ ಹೇಳಿದರೆ ಮನೆಯವರಿಗೇನೆ ಇರುವಂತಹ 7 ಕುಟುಂಬಗಳು ಒಟ್ಟು ಸೇರಿಕೊಂಡು ಮಾಡಲಿಕ್ಕೆ ಈ ಒಂದು ಪುನರ್ ಪ್ರತಿಷ್ಠಾಪನೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂತಹ ಒಂದು ವ್ಯವಸ್ಥೆಯನ್ನು ಮನೆಯವರು ನಮ್ಮ ಹತ್ರ ಹೇಳಿಕೊಂಡಾಗುವಾಗ ಆಗ ಊರಿನವರೆಲ್ಲರೂ ಸೇರಿಕೊಂಡು ನಾವು ಈ ದೈವಸ್ಥಾನದ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡುವ ನಮ್ಮ ಸಂಪಾಜೆ ಪರಿಸರಕ್ಕೆ ಸಂಬಂಧಪಟ್ಟಂತ ಒಂದು ಮುಂದೆ ಒಂದು ಒಳ್ಳೆ ಒಂದು ಹೆಸರು ಬರುವಂತ ಚಾನ್ಸ್ ಜಾಸ್ತಿ ಇದು ಉಂಟು. ಹಾಗಾಗಿ ಇದಕ್ಕೆ ಒಳ್ಳೆ ಹೆಸರು ಬರ್ಬೋದು. ಕೊಯ್ನಂಡಿ ಕೇವಲ ಒಂದು ಅರ್ಧ ಕಿಲೋಮೀಟರ್. ಹಾಗಾಗಿ ಮುಂದೆ ಇದಕ್ಕೆ ಒಂದು ವೈಭವ ಕಾರ್ಯ ಬಂದು ಇಡೀ ಈ ತಾಯಿ ಎಲ್ಲರನ್ನ ಕರ್ಕೊಂಡು ತಾಯಿ ಎಲ್ಲರಿಗೆ ಒಂದು ಅನುಗ್ರಹ ಕೊಟ್ಟು ನಂಬಿದವರಿಗೆ ಇಂಬು ಕೊಟ್ಟು ಸಹಕರಿಸಬಹುದು ಅಂತೇಳಿ ನಮ್ಮೆಲ್ಲರ ಭಾವನೆ. ವರ್ಷವಾದಿಯ ತಂಬಿಲ ಮಾಡುವಂಥ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೆ. ತದನಂತರ ಈ ವರ್ಷಕ್ಕಾಗುವಾಗ ಪ್ರಶ್ನೆ ಚಿಂತನೆ ಮಾಡುವಂಥ ಸಂದರ್ಭದಲ್ಲಿ ಪ್ರಶ್ನೆಯವರ ಹತ್ರ ಕೇಳಿದಾಗ ನಾನು ಈ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡಿದ ನಂತರ ಇಲ್ಲಿರುವಂಥ ಎಲ್ಲ ಕೆಲಸ ಕಾರ್ಯಗಳು ಮುಂದೂಡುತ್ತವೆ ಅಂತೇಳಿ ಈ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬಂದ ಪ್ರಕಾರವಾಗಿ ನನ್ನನ್ನು ಬರ ಹೇಳಿದರು. ಬರ ಹೇಳಿದ ನಂತರ ನಾನು ಬಂದು ಪ್ರತಿ ಸಂಕ್ರಮಣ ದಿವಸ ಬಂದು ನನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ.